ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ ಬರ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆಲ್ಲ ರೆಡಿನಾ? ಸೊ ಈ ನ್ಯೂ ಇಯರ್ ಪಾರ್ಟಿ ಅಂದಿದ ತಕ್ಷಣ ಮೊದಲು ನಮ್ಗೆ ಏನ್ ನೆನಪಾಗೋದು? ಲೌಡ್ ಮ್ಯೂಸಿಕ್, ಡಿಜೆ ನೈಟ್ ಅಥವಾ ಫೈರ್ ಕ್ರ್ಯಾಕರ್ಸ್ ಅಂದ್ರೆ ಪಟಾಕಿ ಹೊಡೆಯೋದು ಇದೆ ತಾನೆ. ಆದ್ರೆ ಇಷ್ಟು ಲೌಡ್ ಮ್ಯೂಸಿಕ್ ನಮ್ಮ ಕಿವಿಗಳಿಗೆ ಸೇಫಾ? ಇದೇನಪ್ಪ ಇದು, ಒಂದಿನದ ಎಂಜಾಯ್ಮೆಂಟು, ಇದನ್ನು ಸೇಫಾ ಅಂತ ಎಲ್ಲ ಕ್ವೆಶನ್ ಮಾಡ್ತಾ ಇದ್ದಾರೆ. ಒಂದಿನ ನಾನು ಜಾಸ್ತಿ ಲೌಡ್ ಮ್ಯೂಸಿಕ್ ಎಕ್ಸ್ಪೋಸ್ ಆಗಿದ ತಕ್ಷಣ ಏನ್ ಮಹಾ ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಈ ಒಂದು ದಿನದ ಲೌಡ್ ಮ್ಯೂಸಿಕ್ ಎಕ್ಸ್ಪೋಜರ್ ಇಂದ ನಿಮ್ಮ ಕಿವಿಗಳಿಗೆ ಶಾಶ್ವತವಾಗಿ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇದನ್ನ ನಾವು ಮೆಡಿಕಲ್ ಟರ್ಮಿನಾಲಜೀಸ್ ಅಲ್ಲಿ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಅವಾಗ ಏನಾಗುತ್ತೆ? ಕಿವಿಲಿ ಗುಯಿ ಅಂತ ಝೇಂಕಾರ ಶಬ್ದ ಬರೋದು, ಅಥವಾ ಕಿವಿ ಕಮ್ಮಿ ಕೇಳೋದು. ಇನ್ನ ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಕಿವಿ ದಬಾಕೊಂಡಿದೆ, ಎದುರುಗಡೆ ಇರೋರು ಮಾತಾಡೋದು ಕೇಳಿಸ್ತಾ ಇದೆ ಆದ್ರೆ ಮಾತಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ. ಸೊ ಈ ತರ ಆಗ್ದಲೇ ಇರೋದಕ್ಕೆ ನಾವು ಏನ್ ಮಾಡಬಹುದು? ಒಂದು, ಇಯರ್ ಪ್ಲಗ್ಸ್ ಯೂಸ್ ಮಾಡಬಹುದು, ಅಥವಾ ನಿಮ್ಮ ಸುತ್ತಮುತ್ತಲು ಎಲ್ಲಿ ಲೌಡ್ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ ಅದರಿಂದ ಆದಷ್ಟು ದೂರ ಇರೋದು. ಆಮೇಲೆ ನೀವು ಹೆಡ್ಫೋನ್ಸ್ ಅಥವಾ ಮ್ಯೂಸಿಕ್ ಕೇಳುವಾಗ ಆದಷ್ಟು ಕಮ್ಮಿ ವಾಲ್ಯೂಮ್ ಇಟ್ಕೊಂಡು ಕೇಳೋದು. ಅಕಸ್ಮಾತ್ ಈಗ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಆಗೋಗಿದೆ, ಆಗ ಏನ್ ಮಾಡ್ಬೇಕು? ಅವಾಗ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಹತ್ರದಲ್ಲಿ ಇರೋ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡಿದ್ರೆ ಅವರು ಸರಿಯಾದ ಟ್ರೀಟ್ಮೆಂಟ್ ಹಾಕ್ತಾರೆ. ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ನ ಡಿಲೇ ಮಾಡಿದ್ರೆ ನಿಮ್ಮ ಕಿವಿ ಡ್ಯಾಮೇಜ್ ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೇನಾದ್ರೂ ಕಿವಿ ಮುಚ್ಚದಂಗಾಗಿದೆ, ಕಿವಿ ಕಮ್ಮಿ ಕೇಳ್ತಾ ಇದೆ, ಕಿವಿ ದಬಾಕೊಂಡಂಗಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ತಕ್ಷಣ ಹತ್ರದಲ್ಲಿ ಇರೋ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹೊಸ ವರ್ಷ, ಹೊಸ ಆಸೆ, ಹೊಸ ಆಕಾಂಕ್ಷೆ, ಹೊಸ ಭರವಸೆಯಿಂದ ಸೇಫ್ ಆಗಿ ಬರಮಾಡ್ಕೊಳ್ಳೋಣ. ಥ್ಯಾಂಕ್ ಯು.